ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 4ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 29ನೇ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಜರಾ ಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸ್ನಂ ಅಧ್ಯಾತ್ಮಂ ಕರ್ಮ ಚಾಖಿಲಂ. ನನ್ನ ಆಶ್ರಯವನ್ನು ಹೊಂದಿ ಜರಾ ಮರಣಗಳಿಂದ ಮುಕ್ತರಾಗಲು ಯಾರು ಪ್ರಯತ್ನಿಸುವರೋ ಅವರು ಪೂರ್ಣ ಬ್ರಹ್ಮವನ್ನು, ಅಧ್ಯಾತ್ಮವನ್ನು ಮತ್ತು ಕರ್ಮವನ್ನೂ ಕೂಡ ತಿಳಿಯುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇಂಥ ಅದ್ಭುತವಾದ ಶ್ಲೋಕ ಇದು ಅಂತಂದರೆ, ಅನುಗಾಲವು ಭಗವಂತನನ್ನ ಚಿಂತಿಸುವ ಭಕ್ತರು ಭಗವಂತನ ಆಶ್ರಯವನ್ನೇ ಪಡೆಯುತ್ತಾರೆ ಎಂದು ಹೇಳುತ್ತಿರುವಂಥ ಒಂದು ಶ್ಲೋಕ. ಜೀವನದಲ್ಲಿ ನಾವು ಭಗವಂತನನ್ನ ಬಲವಾಗಿ ಹಿಡಿದುಕೊಂಡ್ರೇನೆ ಈ ಪ್ರಪಂಚಕ್ಕೆ ನಾವು ಬರುವುದನ್ನು ತಪ್ಪಿಸ್ಕೊಳ್ಬಹುದು. ಈ ಪ್ರಪಂಚ ಮುಪ್ಪು ಸಾವುಗಳಿಂದ ಕೂಡಿದೆ. ಬರೀ ಜನನ ವೃದ್ಧಿ ಮಾತ್ರ ಅಲ್ಲ ಇಲ್ಲಿ ಇರುವಂಥದ್ದು, ಅದರ ಮುಂದಿನ ಭಾಗವೇ ಮುಪ್ಪು. ಇಂದ್ರಿಯಗಳು ಕುಗ್ಗುವುವು, ತಮ್ಮ ಪಟುತ್ವವನ್ನು ಕಳೆದುಕೊಳ್ಳುವತ್ತು, ಹಲವಾರು ರೋಗ ರುಜಿನಗಳಿಂದ ದಾಳಿಯಾಗುವಂಥದ್ದು, ನಮಗೆ ನಾವೇ ಭಾರವಾಗುವಂಥದ್ದು, ಜೊತೆಗೆ ಇತರರಿಗೂ ಕೂಡ ಭಾರವಾಗುವಂಥದ್ದು. ಇದು ಯೌವನದಲ್ಲಿ ಬಿತ್ತಿದಂತಹ ಬೆಳೆಯನ್ನ ಈಗ ಕೊಯ್ಯುವಂತಹ ಸಮಯ. ಒಂದೊಂದು ಕೂಡ ಒಂದೊಂದು ವಿಧವಾಗಿದೆ. ಇವನು ತನ್ನೊಂದಿಗೆ ಬಾಳಿದ ಬದುಕಿದ ಜನರ ಸಾವನ್ನ ನೋಡಬೇಕಾಗಿದೆ. ತಾನೇ ಸುತ್ತಲೂ ಅನುಭವಿಸಿದ ಸ್ಥಳದಿಂದ ನೆಂಟರಿಷ್ಟರಿಂದಲೂ ಕೂಡ ಅಗಲಬೇಕಾಗಿದೆ, ಅಂದರೆ ದೂರವಾಗಬೇಕಾಗಿದೆ. ಜೀವನಕ್ಕೆ ಅದೆಷ್ಟು ಸಲ ನಾವು ಬಂದಿದ್ದೇವೆ, ಎಷ್ಟೊಂದು ಸುಖ ದುಃಖಗಳನ್ನು ಅನುಭವಿಸಿದ್ದೇವೆ. ಈ ದ್ವಂದ್ವಗಳ ಚಕ್ರದಲ್ಲಿ ಸಿಕ್ಕಿ ಜರ್ಜರಿತರಾಗಿದ್ದೇವೆ. ಸಂಸಾರವೆಂಬ ತೀಕ್ಷ್ಣ ಸೂರ್ಯನ ತಾಪದಲ್ಲಿ ಜನ್ಮ ಜನ್ಮಗಳು ಬೆಂದಿದ್ದೇವೆ. ಇದರಿಂದ ಪಾರಾಗುವುದಕ್ಕೆ ಭಗವಂತನ ಅಡಿದಾವರೆಗಳನ್ನು ಆಶಿಸುವಂಥದ್ದೇ ಈ ಜೀವ. ಅವನನ್ನು ಬಿಗಿಯಾಗಿ ಹಿಡಿದುಕೊಳ್ಳುವುದಕ್ಕಾಗಿ ಪುನಃ ಪುನಃ ಈ ಪ್ರಪಂಚದ ವ್ಯಾಮೋಹಕ್ಕೆ ತುತ್ತಾಗದೆ ಇರಲು ಒಬ್ಬ ವ್ಯಕ್ತಿ ಪ್ರಯತ್ನಿಸ್ತಾನೆ. ಆದರೆ ಒಂದೇ ಸಲ ಈ ಇಚ್ಛೆ ಕೈಗೂಡೋದಿಲ್ಲ. ಅವನಿಂದ ಕಿತ್ತುಕೊಂಡು ಹೋದ ಮನಸ್ಸನ್ನು ಪುನಃ ಪುನಃ ಹಿಡಿದು ತಂದು ಅವನ ಪಾದ ಪದ್ಮಗಳಲ್ಲಿ ಕಟ್ಟಿ ಹಾಕಬೇಕು. ಸಂಸಾರವನ್ನು ಮೇಯುತ್ತಿದ್ದಂತಹ ದನಕ್ಕೆ ಭಗವಚ್ಚಿಂತನೆಯ ಭಜನೆಯ ಮೇವಿನ ರುಚಿ ಅಭ್ಯಾಸವಾಗಬೇಕು. ಈ ಅಭ್ಯಾಸವನ್ನು ರೂಢಿಸಿಕೊಳ್ಳುವುದಕ್ಕಾಗಿ ಬಿಡದೆ ಯತ್ನಿಸಬೇಕು. ಯಾವಾಗ ಭಗವಂತನಲ್ಲಿ ನಾವು ಸಂಪೂರ್ಣ ಶರಣಾಗತರಾಗುತ್ತೇವೆಯೋ ಆಗ ಭಗವಂತನನ್ನು ನಾವು ಸಂಪೂರ್ಣ ತಿಳಿದುಕೊಳ್ತೇವೆ. ಅದಕ್ಕಿಂತ ಮುಂಚೆ ಅವನಿಂದ ದೂರದಲ್ಲಿ ನಿಂತ್ಕೊಂಡು ನಮ್ಮ ಊಹೆ ವಿಚಾರಗಳ ಮೂಲಕ ಚಿತ್ರಿಸ್ಕೊಳ್ತೇವೆ. ಅವನು ಹಾಗಿರಬಹುದು, ಅವನು ಹೀಗಿರಬಹುದು ಎಂದು ಕಲ್ಪಿಸಿಕೊಳ್ಳುತ್ತೇವೆ. ಆದರೆ ಯಾವಾಗ ಅವನ ಆಶ್ರಯವನ್ನು ಪಡೆಯುತ್ತೇವೆಯೋ, ಅವನ ಹತ್ತಿರವೇ ಇರುತ್ತೇವೆಯೋ ಆಗ ಪ್ರತ್ಯಕ್ಷವಾಗಿ ಅವನೇನು ಎಂಬುದನ್ನು ಅರಿಯುತ್ತೇವೆ. ಜೀವನದಲ್ಲಿ ಪ್ರತ್ಯಕ್ಷ ಒಂದೇ ದೊಡ್ಡ ಪ್ರಮಾಣ. ಆಗ ಅವನ ಪಾಲಿಗೆ ಶಾಸ್ತ್ರಾದಿಗಳೆಲ್ಲ ಬರೀ ಕೈಮರವಾಗಿ
ಇರುತ್ತವೆ. ಅವು ಭಗವಂತನ ಕಡೆಗೆ ತೋರಿಸ್ತಾ ಇರ್ತವೆ ಅಂಥೇಳಿ ಗೊತ್ತಾಗುತ್ತೆ. ಅವನೇನೋ ಅದನ್ನು ಅನುಭವಿಸ್ಬೋದು, ಆದರೆ ಇಂದ್ರಿಯಾತೀತ ಅನುಭವ ನಮಗೆ ಮತ್ತಾವುದರಿಂದಲೂ ಸಿಗುವಂಥದ್ದಲ್ಲ. ಅದು ಭಗವಂತನ ಧ್ಯಾನ ಸ್ಮರಣೆಯಿಂದ ಮಾತ್ರ ಸಿಗುವಂಥದ್ದು. ಹಾಗಾಗಿ ಅಂಥ ವ್ಯಕ್ತಿ, ಯಾರು ಭಗವಂತನನ್ನೇ ಆಶ್ರಯಿಸ್ತಾರೋ ಅಂಥ ವ್ಯಕ್ತಿ ಆಧ್ಯಾತ್ಮವನ್ನು ತಿಳಿದುಕೊಳ್ತಾನೆ. ತಾನು ಯಾರು, ತನ್ನ ನಿಜವಾದ ಸ್ವರೂಪವೇನು ಎಂಬುದನ್ನು ಅರಿಯುತ್ತಾನೆ. ಆತ ಮುಂಚೆ ಸಂಸಾರಕ್ಕೆ ಬಂದು ಹೋಗುತ್ತಿದ್ದಾಗ ತನ್ನ ಮೇಲೆ ಹಾಕಿಕೊಂಡ ಮಿಥ್ಯಾವೇಷದಿಂದ ತನ್ನನ್ನೇ ಮರೆತಿದ್ದ. ಈ ಸುಳ್ಳು ಎಂಬುವುದು ನಾನು ನನ್ನನ್ನು ಎಂದು ಭಾವಿಸಿದ್ದ. ನಿಜವಾದ ನಾನು ಎಂಬುದು ಅವನಿಗೆ ಪತ್ತೆಯೇ ಆಗಿರಲಿಲ್ಲ. ಇನ್ನು ಭಗವಂತನನ್ನು ನೋಡಿದ ಮೇಲೆ ತಾನಾರು, ಭಗವಂತನಿಗೂ ತನಗೂ ಏನು ಸಂಬಂಧವಿದೆ ಎಂಬುದನ್ನು ಅರಿಯುತ್ತಾನೆ. ಇಲ್ಲಿ ನಾವು ದ್ವೈತವೋ, ನಾವು ವಿಶಿಷ್ಟಾದ್ವೈತವೋ, ನಾವು ಅದ್ವೈತವೋ ಯಾವುದನ್ನೂ ಕೂಡ ನಾವು ಸರಿ ತಪ್ಪು ಎಂದು ಗುದ್ದಾಡಬೇಕಾಗಿಲ್ಲ. ಯಾರಿಗೆ ಯಾವ ದೃಷ್ಟಿಯ ಮೂಲಕ ಅವನನ್ನು ಅನುಭವಿಸಲು ಆಸೆಯೋ ಆ ಮಾರ್ಗದಲ್ಲಿ ಅವನನ್ನು ಹಿಡಿಯಲಿ. ಕೆಲವರು ನಾವು ಅವನನ್ನು ಸ್ವೀಕರಿಸ್ತೇವೆ, ಅನುಭವಿಸುತ್ತೇವೆ, ನಾವೊಂದು ಪಾತ್ರೆ, ಅವನಿಂದ ಹೊರಗೆ ಇರುವವರು ಎಂದು ಭಾವಿಸಬಹುದು. ಮತ್ತೆ ಕೆಲವರು ನಾವೊಂದು ಅಲೆ ಇದ್ದಂತೆ, ಆ ಭಗವಂತ ಅನಂತರ ಸಾಗರ ಇದ್ದಂತೆ ಅಂಥೇಳಿ ಹೇಳಬಹುದು. ಇನ್ನು ಕೆಲವರು ಅಲೆಗೆ ಬೇರೆ ವ್ಯಕ್ತಿತ್ವ ಎಲ್ಲಿದೆ, ಅಲೆಯಂತೆ ಕಾಣುತ್ತಿರುವುದೂ ಕೂಡ ಸಾಗರವೇ ಅಲ್ವಾ ಅಂತ ಹೇಳಬಹುದು. ಈ ಒಂದು ದೃಷ್ಟಿ ವೈವಿಧ್ಯತೆ ಎಲ್ಲ ತಾತ್ವಿಕ ರಂಗದಲ್ಲಿ. ಅನುಭವದ ಭೂಮಿಕೆಯಲ್ಲಿ ಈ ಮನಸ್ತಾಪಕ್ಕೆ ಕಾರಣವೇ ಇಲ್ಲ. ಅವರಲ್ಲಿ ಒಂದು ಸಾಮರಸ್ಯವನ್ನು ನೋಡುತ್ತೇವೆ. ಒಂದು ಸರಿ ಮತ್ತೊಂದು ತಪ್ಪು ಎಂಬುವ ಗೋಜಿಗೆ ಹೋಗದೆ ಅವನನ್ನು, ಅಂದರೆ ಆ ಭಗವಂತನನ್ನು ಎಷ್ಟು ವಿಧ ಅನುಭವಿಸಬಹುದೋ ಅಷ್ಟು ವಿಧವೂ ಅನುಭವಿಸಿ ಯಾವುದಾದರೂ ಒಂದರ ಮೇಲೆ ಹೆಚ್ಚು ಕಾಲ ನಿಂತಿರುವರು. ಶ್ರೀರಾಮಕೃಷ್ಣರು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಭಾವನೆಗಳನ್ನೆಲ್ಲ ರುಚಿ ನೋಡಿ ಕೊನೆಗೆ ತಾವು ಹೆಚ್ಚು ಕಾಲ ಭಕ್ತನ ಹೊಸಲ ಮೇಲೆ ನಿಂತು ಬೋಧಿಸುವರು. ಏಕೆಂದರೆ ಈ ದಾರಿಯಲ್ಲಿ ನಡೆಯುವ ಜನರೇ ಈ ಪ್ರಪಂಚದಲ್ಲಿ ಹೆಚ್ಚು ಮಂದಿ ಯಾವಾಗಲೂ. ಹಾಗಾಗಿ ಭಗವಂತನನ್ನು ಆಶ್ರಯಿಸಿದವರು ಕರ್ಮಗಳನ್ನೆಲ್ಲ ತಿಳಿಯುತ್ತಾನೆ, ಕರ್ಮದ ರಹಸ್ಯವನ್ನೆಲ್ಲ ತಿಳಿಯುತ್ತಾನೆ. ಈ ಜೀವನದಲ್ಲಿ ಕರ್ಮ ಹೇಗೆ, ಯಾವ ಕಡೆ ನಮ್ಮನ್ನು ಒಯ್ಯುವುದೋ ಅದನ್ನು ಹೇಳುವುದಕ್ಕೆ ಎಲ್ಲರಿಗೂ ಸಾಧ್ಯವಿಲ್ಲ. ನಮ್ಮನ್ನು ಈ ಪ್ರಪಂಚಕ್ಕೆ ಬಿಗಿಯುವುದು ಕರ್ಮವೇ, ಬಿಗಿದ ಕಟ್ಟನ್ನು ಬಿಡಿಸುವುದು ಈ ಕರ್ಮವೇ. ಹೇಗೆ ಮಾಡಿದರೆ ನಮ್ಮನ್ನು ಬಿಡಿಸುವುದು, ಹೇಗೆ ಮಾಡಿದರೆ ನಮ್ಮನ್ನು ಬಂಧಿಸುವುದು ಎಂಬುದನ್ನು ಆ ಭಗವಂತ ಚೆನ್ನಾಗಿ ಅರಿತಿರುತ್ತಾನೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಎಂಬುದನ್ನು ಕೂಡ ಚೆನ್ನಾಗಿ ಗ್ರಹಿಸಬಲ್ಲ. ಅನಾಸಕ್ತನಾಗಿರುವವನಿಗೆ ಮಾತ್ರ ಇದನ್ನು ನಿರ್ಣಯಿಸಲು ಸಾಧ್ಯ. ಕರ್ಮದಷ್ಟು ಸ್ಥೂಲವಾಗಿರುವುದೋ ಸುಲಭವಾಗಿರುವುದು ಮತ್ಯಾವುದೂ ಇಲ್ಲ. ಕರ್ಮ ಮಾಡುವುದು ನಮ್ಮ ಕಣ್ಣಿಗೆ ಕಾಣುತ್ತೆ, ಇತರರ ಕಣ್ಣಿಗೂ ಕೂಡ ಕಾಣುತ್ತೆ. ತೆಪ್ಪಗೆ ಸುಮ್ಮನೆ ಕುಳಿತುಕೊಂಡಿರುವುದಕ್ಕೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಏನನ್ನಾದರೂ ಮಾಡುವುದು ಸುಲಭ. ಅದಕ್ಕಾಗಿ ಕರ್ಮವನ್ನು ನಾವು ಮಾಡ್ತಲೇ ಇರ್ತೇವೆ. ಆದರೆ ಕರ್ಮದ ಗತಿ ಎಷ್ಟು, ಅದರ ಗಹನವಾಗಿ ಎಷ್ಟಿದೆ ಅನ್ನುವುದು ಮತ್ತಾರಿಗೂ ಗೊತ್ತಾಗಲ್ಲ. ಹಾಗಾಗಿ ಅದು ಎಲ್ಲಿಗೆ ನಮ್ಮನ್ನು ಒಯ್ಯುವುದೋ ಅದನ್ನು ಊಹಿಸುವುದಕ್ಕೆ ದೊಡ್ಡ ಜ್ಞಾನಿಗಳಿಗಷ್ಟೇ ಕಷ್ಟವಾಗಿರುವಂಥದ್ದು. ಹಾಗಾಗಿ ಭಗವಂತನನ್ನು ಯಾರು ಆಶ್ರಯ ಪಡಿತಾರೋ ಅವನು ಈ ಕರ್ಮಗಳದ ಮೂಲ ಸ್ವರೂಪವನ್ನು ತಿಳಿದುಕೊಳ್ತಾನೆ, ಅಧ್ಯಾತ್ಮದ ಒಂದು ಜ್ಞಾನವನ್ನು ಪಡಿತಾನೆ, ಬ್ರಹ್ಮವನ್ನು ಅರಿತುಕೊಳ್ತಾನೆ. ಹಾಗಾಗಿ ಸದಾಕಾಲ ನಾವು ಭಗವಂತನಲ್ಲೇ ಆಶ್ರಯಿಸಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮ ಅದ್ಯಾವ ಪದ್ಯದ ಮೂಲಕ ವಿಶ್ಲೇಷಿಸಬಹುದು ಗಮನಿಸೋಣ ಬನ್ನಿ. ಕೊಡವ ಬಾವಿಗೆ ಬಿಟ್ಟು ಸೇದದಿರೆ ನೀರಲ್ಲಿ, ಕೊಡವ ಬಾವಿಗೆ ಬಿಟ್ಟು ಸೇದದಿರೆ ನೀರಲ್ಲಿ, ಊದದಿರೆ ಓಲಗವ ಒಸಗೆ ದನಿಯಲ್ಲಿ, ಹೆಪ್ಪಾದರಿದೆ ಹಾಲು ಕೆನೆ ಮೊಸರು ನವನೀತ, ಹೆಪ್ಪಾದರಿದೆ ಹಾಲು ಕೆನೆ ಮೊಸರು ನವನೀತ, ಮನವರಳೆ ನರುಗಂಪು ಮುದ್ದುರಾಮ, ಮನವರಳೆ ನಸುಗಂಪು ಮುದ್ದುರಾಮ. ಕೊಡವನ್ನು ಬಾವಿಗೆ ಬಿಟ್ಟು ನಾವು ಸೇದಿದ್ರಲ್ಲವೇ ನೀರು ಸಿಗುವಂಥದ್ದು. ಓಲಗದಲ್ಲಿ ಊದಿದ್ರೆ ತಾನೇ
ಅಲ್ಲೊಂದು ಶಬ್ದ, ನಾದ, ಸಂಗೀತ ಹೊರಹೊಮ್ಮುವಂಥದ್ದು. ಇನ್ನು ಮೊಸರು ಬೇಕು ಅಂತಂದರೆ ಹಾಲಿಗೆ ಹೆಪ್ಪಾಕ್ಬೇಕಲ್ವೇನ್ರಪ್ಪ? ಅದಾದ ನಂತರವೇ ಅಲ್ವೇ ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಸಿಗುವಂಥದ್ದು. ಹಾಗಾಗಿ ಅಂಥ ಒಂದು ಕಾರ್ಯಕ್ಕೆ ನಾವು ಇಳಿಬೇಕು ಅಂತಂದರೆ ಆ ಎಲ್ಲ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಕೃಷ್ಣನು ಕೂಡ ಈ ಶ್ಲೋಕದ ಮೂಲಕ ಭಗವಂತನನ್ನೇ ಆಶ್ರಯಿಸಿದ್ರೆ ನಿನಗೆ ಮುಂದೆ ಅಧ್ಯಾತ್ಮ, ಬ್ರಹ್ಮ, ಕರ್ಮ ಇವುಗಳೆಲ್ಲದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಎಂಥ ಅಪರೂಪದ ಪದ್ಯ, ಅದಿಂಥ ಅಪರೂಪದ ಶ್ಲೋಕಕ್ಕೆ ಅಲ್ವೇ? ಅಂಥ ಒಂದು ಮಾತಿಗೆ ನಮ್ಮ ಚಿತ್ತ ಸದಾ ಹಸನ್ಮುಖವಾಗಿರಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.